ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆಮೇಲೆ ತುಂಬ ದಿನಗಳಾಯಿತು ವಿಡಿಯೋ ಅಪ್ಲೋಡ್ ಮಾಡಿ. 5 to 6 ಡೇಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಊರಲ್ಲಿ ಮನೆ ದೇವ್ರು ಮಾಡಿದ್ವಲ್ಲ, ಆ ಒಂದು ಪೂಜೆಯ 2ನೇ ದಿನದ ಲಾಗು ಇದಾಗಿರುತ್ತೆ. ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಸಾರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ 5:55. ಹಾಗೆ ಎಚ್ಚರಿಕೆ ಆಯಿತು, ಎದ್ದು ಹೊರಗಡೆ ಬಂದೆ. ನಾನು ನೋಡ್ತಾ ಇರ್ಬೋದು ಇಲ್ಲಿ ಮಗನ ಫ್ರೆಂಡ್ಸು ಎಲ್ಲರೂ ಕೂಡ ಇಲ್ಲಿ ಮಲಗಿದ್ದಾರೆ. ಇನ್ನೂ ಕೂಡ ಯಾರೂ ಎದ್ದಿರಲಿಲ್ಲ, ಆಲ್ರೆಡಿ ಎದ್ದಿದ್ದಾರೆ ಅಂತ ನಾನು ಬಂದೆ. ಹಾಗೆ ಈ ಕಡೆ ಬಂದು ನೋಡಿದೆ, ಯಾರು ಇದ್ದಿರಲಿಲ್ಲ. ನೋಡೋಣ ಇರೋ ಆ ಸೈಡ್ ಯಾರನ್ನ ಇದ್ದಾರಾ, ಆಚೆ ಇದ್ದಾರಾ ಅಂತ. ಅಲ್ಲೂ ಕೂಡ ಇನ್ನೂ ಯಾರೂ ಎದ್ದಿರಲಿಲ್ಲ. ಭಟ್ರು ಕೂಡ ಇನ್ನೂ ಮಲಗಿದ್ರು, ಅವರು ಕೂಡ ಲೇಟಾಯಿತು. ರಾತ್ರಿ ಮರಿದ ಕೆಲಸ ಎಲ್ಲ ಮುಗಿಸಿ ಮಲಗೋದು. ಇನ್ನೂ ಕೂಡ ಯಾರೂ ಎದ್ದಿರಲಿಲ್ಲ. ಸಾಯಂಕಾಲ ಬಂದಂಥ ಪಾತ್ರೆ ಸಾಮಾನುಗಳು ಕೂಡ ಇಲ್ಲೇ ಇದ್ದು, ಯಾರು ಇರಲಿಲ್ಲ. ಹಾಗೆ ಆ ಸೈಡಿಂದ ಈ ಸೈಡ್ ಬಂದು ಸ್ವಲ್ಪ ಹೊತ್ತು ಹಾಗೆ ಓಡಾಡಿ ಈ ಕಡೆ ಆ ಕಡೆ ಎಲ್ಲ ಕಸ ಗುಡಿಸ್ದೆ. ಕಸ ಗುಡಿಸಾದ್ಮೇಲೆ ಎಲ್ಲರೂ ಕೂಡ ಎದ್ದು ಕೆಲಸ ಶುರುವಾಯಿತು. ಮಾಡಿದಲ್ಲ ದಪ್ಪದಿಕ್ತಾರಲ್ಲ ಮುದಿಗೆ, ನಾವು ಪಲ್ಲದ್ದು 4 ಜನ ನೀವು ಕಡ್ಡಿ ಹಿಡ್ಕೊಂಡು ತಿರುಗೋದು. ಮುದ್ದೆ ಒಂಚೂರು ಗಂಟಾಗಲ್ಲ, ನೈಸಿಗೆ ಬಂದ್ಬಿಡುತ್ತೆ. ಇವ್ರು ಅಲ್ಲೇ ಅರ್ಧ ಗಂಟೆ ನಿಂತ್ಕೊತದೆ. ನಾವು ಸರಿಗದೆ ನೀವು ಹೋದ್ಸರಿ ಬರ್ಕೊಟ್ಟಿದ್ದು ಬೆಣ್ಣೆ ಹಂಗೆ ಇವಾಗ ನೀರು ಬೆಳಗ್ಗೆ ತಿಂಡಿ ಆಯಿತು. ತಿಂಡಿಗೆ ಚಿತ್ರಾನ್ನ ಮಾಡಿದ್ರು, ಭಟ್ರೆ ಮಾಡಿದ್ರು ತಿಂಡಿ ಎಲ್ಲ. ಅಡುಗೆ ಕೂಡ ಆಯಿತು. 11:30 ವರ್ಷಕ್ಕೆ ಅಡುಗೆ ಆಗಿ 12 o'clock ವರ್ಷಕ್ಕೆ ನಾವು ಪೂಜೆ ಕೂಡ ಬಂದ್ವಿ. ಪೂಜೆ ಎಲ್ಲ ಆಯಿತು. 12:30 ವರ್ಷಕ್ಕೆ ಎಲ್ಲರೂ ಕೂಡ ಸ್ವಲ್ಪ ನೆಂಟರುಗಳು ಕೂಡ ಬಂದಿದ್ದರು. 12:30ಗೆ ಊಟ ಕೂಡ ಕೊಡೋದಕ್ಕೆ ಶುರು ಮಾಡಿದ್ವಿ. ಅಲ್ಲಿ ಐತೆ ತಮ್ಮುಡೋಗ ಆ ಕಡೆ ಅವ್ವ ತರ್ತೈತೆ. ಇವತ್ತು ಅಡುಗೆ ಏನೆಲ್ಲ ಮಾಡಿಸಿದ್ವಿ ಅಂದರೆ ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಬೋಟಿ ಗೊಜ್ಜು, ಒಂದೊಂದು ಮೊಟ್ಟೆ, ಮುದ್ದೆ, ರೈಸ್, ಇಷ್ಟ ಐಟಮ್ಸು ಇವತ್ತಿನ ಊಟದಲ್ಲಿತ್ತು. ಇವಾಗ ಮಕ್ಕಳು ಕೂಡ ಊಟಕ್ಕೆ ಕೂತ್ಕೋತಾ ಇದ್ದಾರೆ. ಊಟ ಮಾಡ್ತಾರೆ. ಎಲೆ ಅಡಿಕೆನೋ ಅಲ್ಲೇ ಅವನು ಅನ್ನ ಅಲ್ಲಿದೆ ನೋಡಿ, ಅಲ್ಲಿ ಬಕೆಟಲ್ಲಿದೆ ನೋಡಪ್ಪ. ಹಾಂ ಇಲ್ಲಿ ಹಾಕ್ತಾ ಇದ್ದಾರೆ ನೋಡಿ, ಹಾಕ್ಸ್ಕೊ.
ಹಾಕ್ಸ್ಕೊಳ್ಳಿ ಆಂಟಿ. ಇನ್ನೆರಡು ಪೀಸ್ ಹಾಕ್ಸ್ಕೊಳ್ಳಿ. ಹಾಕ್ಸ್ಕೊಂಡು ಹಾಕ್ಮಮ್ಮ ಅವ್ರಿಗೆ ಇನ್ನೆರಡು ಪೀಸ್ ಹಾಕ್ಕೊಳ್ಳಿ. ಎರಡೆರಡು ಪೀಸ್ ಹಾಕ್ಸ್ಕೊಂಡು ರೂಮಲ್ಲಿ ಈ ರೂಮಲ್ಲ. ಬಂದು ಸಾಯಂಕಾಲ ಎಲ್ಲರೂ ಕೂಡ ಮತ್ತೆ ಊಟ ಮಾಡೋರು ಮಾಡ್ತಾ ಇದ್ದಾರೆ. ಹಸ್ಬೆಂಡು ಒಬ್ಬಟ್ಟಿದ್ರೆ ಕೊಡು ಅಂದರು. ಅವರು ಒಂದು ಒಬ್ಬಟ್ಟು ಇಸ್ಕೊಂಡು ಒಬ್ಬಟ್ಟು ತಿಂತಾರೆ. ಅವರು ಅವರ ಫ್ರೆಂಡ್ ಇಬ್ಬರು. ನೈಟ್ ಊಟ ಯಾರೆಲ್ಲ ಬೇಕೋ ಅವರು ಊಟ ಕೂಡ ಮಾಡ್ತಾ ಇದ್ದಾರೆ. 6 ಗಂಟೆ ಅಷ್ಟೊತ್ತು ಎಲ್ಲರೂ ಕೂಡ ಮನೆ ಫುಲ್ಲು ಒಂಥರ ಖಾಲಿ ಖಾಲಿ ಅನ್ನಿಸ್ತಿತ್ತು. ಎಲ್ಲರೂ ಹೋಗೋರೆಲ್ಲ ಹೋಗ್ಬಿಟ್ಟಿದ್ರು. ಊಟ ಎಲ್ಲ ಆಯಿತು, ಮಲಗ್ತಾ ಇದ್ದೀವಿ. ಮಗಳಿಗೆ ನೆನ್ನೆ ನೈಟು ಇದು ಕಚ್ಚಿತ್ತು, ಇದು ಜೇನು ಹುಳ. ಅದು ಸ್ವಲ್ಪ ಊತ ಬಂದುಬಿಟ್ಟಿತ್ತು, ನೋವು ಅಂತ ಇದ್ಲು. ಹಾಗೆ ನೋಡ್ತಾ ಇದೆ. ಸ್ವಲ್ಪ ಊತ ಬಂದಿತ್ತು. ಅದು ಒಂದು 2-3 ದಿನ ಇದ್ದೇ ಇರುತ್ತಲ್ಲ ನೋವು, ಮತ್ತು ಒಂಥರ ನವೆ ಅಂತ ಅನ್ನಿಸ್ತಾ ಇತ್ತೆ. ಹಾಗೆ ಒತ್ತು ಅಂತ ಇದ್ಲು. ಹಾಗೆ ಒತ್ಕೊಂಡು ಕೂತಿದ್ದೆ. ವಿಡಿಯೋ ಮಾಡೋದ್ಲು ಅವಳು. ಹಾಗೆ ವಿಡಿಯೋ ಮಾಡಿದ್ದೆ. ಅದನ್ನು ಕ್ಲಿಪ್ಪಿಂಗ್ಗೆ ಹಾಗೆ ಜಾಯಿನ್ ಮಾಡಿದ್ರ ಜೊತೆ. ಇಲ್ಲ, ನೆನ್ನೆ ಇದು ಕಚ್ಚಿತ್ತಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ಭಾನುವಾರ ಎಲ್ಲರೂ ಕೂಡ ತಿಂಡಿ ತಿಂತಾಯಿದ್ದಾರೆ. ತಿಂಡಿ ಬಂದು ಸಾಂಬಾರಿತ್ತು, ಅದಕ್ಕೇ ರೈಸ್ ಮಾಡಿದರು. ರೈಸು ಸಾಂಬಾರು ಅಷ್ಟೇ ತಿಂಡಿ ಆದಾಗಿಂದ ಹೊರಟ್ವಿ. ಊರಿಗೆ ಹೋಗೋಣ ಅಂತ. ಅಲ್ಲಿಂದ ಒಂದು ಐಟಮ್ಸ್ ತೊಗೊಂಬಂದಿದ್ದು, ಅದನ್ನು ಕೊಟ್ಬಿಟ್ಟು ಹೋಗಬೇಕಾಗಿತ್ತು. ಹೊರಟಿ ಸಾಯಂಕಾಲ ಹಾಗೆ ಹೋಯ್ತು. 3:30-4 o'clock ಅನಿಸುತ್ತೆ ನಾವು ಊರಿಗೆ ಬಂದು ತಲುಪೋ ಅಷ್ಟರಲ್ಲಿ. ಅಲ್ಲಿ ನಾಷ್ಟ ಮಾಡಿದ್ದು ಊರಲ್ಲಿ. ಊಟಕ್ಕೆ ಇಲ್ಲೇ ಬರ್ತೀವಿ ಅಂತ ಹೇಳಿದ್ವಿ. ಇಲ್ಲಿ ಬಸ್ಸಾರು ಮುದ್ದೆ ಮಾಡಿದರು. ಈಗ ಊಟಕ್ಕೆ ಕೂತಿದ್ದಾರೆ ಎಲ್ಲರೂ ಕೂಡ. ಚಿಕನ್ ಗ್ರೇವಿಗಂತ ಚಿಕನ್ ಕಟ್ಸ್ ಮಾಡ್ಕೊಂಬಂದಿದ್ರಲ್ಲ, ಅಲ್ಲಿ ಲೆಗ್ ಪೀಸ್ನೆಲ್ಲ ಸಪ್ರೇಟ್ ತೊಗೊಂಬಂದಿದ್ರು. ಅದಕ್ಕೆ ನೆನ್ನೆ ಮಾಡೋಣ ಅಂದ್ವಿ, ಮಾಡೋಕ್ಕಾಗಿರಲಿಲ್ಲ. ಇವತ್ತು ತೊಗೊಂಬಂದು ಇಲ್ಲಿ ಫ್ರೈ ಮಾಡಿದ್ದು. ಬಾಯ್ 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 ಅತ್ತೆ. ಹೊಡಿತದೆ. ಫೈನಲಿ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಹಿಂದೆ ಕಾರಲ್ಲಿ ಎಲ್ಲರೂ ಕೂಡ ಕೂತಿದ್ದಾರೆ. ಮುಂದೆ ಕಾರಲ್ಲಿ ನಾವು 3 ಜನ ಅಷ್ಟೇ ಕೂತಿದ್ದೀವಿ. ಎಲ್ಲರೂ ಒಂದೇ ಕಾರಲ್ಲಿ ಬರ್ತೀವಿ ಅಂತ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಇವತ್ತು ಅದೇ ನೆನ್ನೆ ನಾವು ಊರಿಗೆ ಹೋಗಿದ್ವಲ್ಲ, ಅವತ್ತು ಬಂದಿದ್ದು ನೆಕ್ಸ್ಟ್ ಡೇ. ಇದು ಮಂಡೇ. ನನಗೆ ಜ್ವರ ಇದೆ, ಸ್ವಲ್ಪ ಕೋಲ್ಡ್ ಎಲ್ಲ. ಅದಕ್ಕೆ ನಾನು ಸ್ಕೂಲ್ಗೆ ಹೋಗಿಲ್ಲ. ನಾನು ಅವತ್ತು ಆರ್ಡರ್ ಮಾಡಿದ್ದೆ. ನಾನು ಬಟ್ಟೆ ಬೇಕಿತ್ತು, ಇರಲಿಲ್ಲ. ಸೊ ಬಂದಿದೆ, ನೋಡೋಣ ಬನ್ನಿ. ಅದು ವೀಡಿಯೋ ಮಾಡೋದು ಮರ್ತೋದೆ. ಫಸ್ಟ್ ಬಟ್ಟೆ ಮೀನ್ಸ್ ಕವರಿಂದ ಓಪನ್ ಮಾಡಿಬಿಟ್ಟೆ. ಬನ್ನಿ ನೋಡೋಣ. ಇದು ಶರ್ಟು. ಇದು ನೋಡ್ಬಿಡಿ. ಓಕೆ, ಇದು ಒಂದು. ಶಾರ್ಟ್ಸ್. ಇದು ಟಾಪು. ನೋಡು ಆಗಿದೆ. ಹಾಂ, ಇದು ಕ್ರಾಪ್ ಟಾಪು. ಬ್ಲೂ ಡಾರ್ಕ್ ಬ್ಲೂ. ನನಗೆ ಡಾರ್ಕ್ ಕಲರ್ಸ್ ಅಂದರೆ ತುಂಬ ಇಷ್ಟ. ಇದು ಕೈಗೆ ಎಲ್ಲ ತೆಗೆದ್ಮೇಲೆ ಮಾಡ್ತಿದ್ದೀನಿ ಅಂದರೆ ಜಾಸ್ತಿ ಇದಾಗ್ಬಿಡುತ್ತೆ ಅಂತ ಇದು ತೆಗ್ದಿದ್ದೀನಿ. ಬನ್ನಿ, BTS. ಇದು BTS ನಾನು ಮಾಡಿದ್ದು. ಬೇರೆದಿತ್ತಾನೆ, ನನಗೇನು ಗೊತ್ತು ಯಾವ್ದು ಮಾಡಿದ್ದು. ಪರವಾಗಿಲ್ಲ ಬಿಡಿ. BTS
ಮೀನ್ಸ್ ಈ ಕಡೆ ಫುಲ್ ಇರುತ್ತೆ, ಈ ಕಡೆ ಈ ಥರ ಇರುತ್ತೆ. ಇದು ಕ್ರಾಪ್ ಟಾಪಲ್ಲೇ ಬಂದಿತ್ತು, ಇದು ಕ್ರಾಪ್ ಟಾಪೇ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಅಷ್ಟೇನಾ? ನೆಕ್ಸ್ಟ್ ನೋಡೋಣ. ಇದು ಬಂದು ಫುಲ್ ಸೆಟ್. BTS ದೇನೆ. ಇದು ಒಂದು ಟಾಪು, ಅಂದರೆ ಇದು ಒಂದು ಶಾರ್ಟ್ಸ್. ಈ ಥರ ಇದೆ. ನೋಡಿ ಅಷ್ಟೇ. ಎಷ್ಟು ಆರ್ಡರ್ ಮಾಡಿದ್ದೀನಿ ಅಂದರೆ 1 2 3 4 ಅಷ್ಟೇ. ಇನ್ನು ಒಂದೇನೋ ಮಿಸ್ಸಿಂಗ್ ಇದೆ ಅನಿಸುತ್ತೆ, ಅದು ಬರ್ಬೋದೇನೋ, ಬಂದಾಗ ಇದು ಮಾಡ್ತೀನಿ. ಬಾಯ್. ನೋಡಿ, ಅದು ಊರಲ್ಲಿ ಹಬ್ಬ ಇತ್ತಲ್ಲ, ಹಬ್ಬಕ್ಕೋಸ್ಕರ ಅಂತ ಆರ್ಡ್ರ್ ಮಾಡಿದ್ದು. ಹಬ್ಬ ಎಲ್ಲ ಆದಮೇಲೆ ಬಂದಿದೆ ಬಟ್ಟೆ. ಓಕೆ, ಇವತ್ತು ನೈಟ್ ಬಂದ್ವಿ. ಆಲ್ರೆಡಿ ನೈಟ್ ಬರೋ ಅಷ್ಟರಲ್ಲಿ 9:30 ಆಗಿತ್ತು ಟೈಮು. ವಿಡಿಯೋ ಶುರು ಮಾಡಲಿಲ್ಲ, ಅಲ್ಲಿಗೆ ಎಂಡ್ ಮಾಡಿದ್ದೆ ನಾನು. ಇವಾಗ ಬೆಳಗ್ಗೆ ಮಾರ್ನಿಂಗು ಇವತ್ತು ಯಾವುದೇ ತಿಂಡಿ ಏನೂ ಮಾಡಿಲ್ಲ. ಸ್ವಲ್ಪ ಒಂಥರ ಟಯರ್ಡ್ ಆಗಿಬಿಟ್ಟಿತ್ತು, ಮಲಗಿಬಿಟ್ಟೆ. ಎಲ್ಲರೂ ಕೂಡ ಅಲ್ಲೇ ತಿನ್ಕೋತೀವಿ ಅಂತ ಹೋದರು. ಇವಾಗ ನಾನು ತಿಂಡಿಗೆ ಬಂದು ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು ಮಗ ತಿಂಡಿ ಅಲ್ಲೇ ತಿನ್ಕೊಂಡಿದ್ದಾನೆ, ಊಟಕ್ಕೆ ತಗೊಂಡೋಗಿ ಕೊಡಬೇಕು ಇವಾಗ 12:15. ಈಗ ನಾನು ಮಗಳು ತಿನ್ನಬೇಕು. ಓಕೆ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡಿದ್ದೀವಿ. ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣಂತೆ. ಮತ್ತು ಅವ್ವ ಮಿಸ್ಕಿನ ಜೋಳ ಕೂಡ ಕೊಟ್ಟಿದ್ದರು, ಊರಿಗೋಗಿದ್ವಲ್ಲ, ಹಾಗೆ ಬೇಯಿಸಿಟ್ಟಿದ್ದೀನಿ. ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ. ಇವಾಗ ತಿಂಡಿ ತಿನ್ನೋ ಸಮಯ. ಖುಷಿಗೌಡ ಇವಾಗ ಎದ್ದು ಬಂದಿದ್ದಾರೆ. ಅವಳಿಗೆ ಹುಷಾರಿಲ್ಲ, ಇವತ್ತು ಕೂಡ ರಜಾ. ನಾಳೆಯಿಂದ ಹೋಗ್ತಾಳೆ ಸ್ಕೂಲ್ಗೆ ಅಲ್ವಾ ಖುಷಿಗೌಡ? ಹಾಕ್ಕೊಡ್ಲೆ ಈಗ ತಿಂಡಿ. ಬನ್ನಿ ಇವಾಗ ತಿಂಡಿ ತಿನ್ನೋಣಂತೆ. ನೋಡಿ ಫ್ರೆಂಡ್ಸ್, ಸೊಪ್ಪು ಎಂದು ಸೊಪ್ಪು ಮಿಕ್ಸ್ ಸೊಪ್ಪು, ಮಿಕ್ಸ್ ಸೊಪ್ಪು ಊರಿಂದ ತಂದಿದ್ದೀವಿ ಮಸಪ್ಪು ಮಾಡೋದಕ್ಕೆ. ಚೆನ್ನಾಗಿದೆ ಸೊಪ್ಪು ನೋಡಿ, ಎಣ್ಣೆ ಸೊಪ್ಪು, ಏನೇನೋ ಮಿಕ್ಸ್ ಸೊಪ್ಪು ಇದೆ ಎಲ್ಲ. ಈ ಥರ ಸೊಪ್ಪು ಮಸಪ್ಪು ಮಾಡಿದ್ರೆ ಚೆನ್ನಾಗಿರುತ್ತೆ. ಮಸಪ್ಪು ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇದೆಲ್ಲ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ, ಕ್ಲೀನ್ ಮಾಡಿ ಇಟ್ಕೊತೀನಿ. ಎಲ್ಲಾಯ್ತು ಗೊತ್ತಿಲ್ಲ. ಅಲ್ಲೇ ನಿಲ್ಸ್ಕೊಳ್ಳಲ್ಲ. ಸೋಮವಾರ ಸಾಯಂಕಾಲ ಸ್ವಲ್ಪ ಮನೆಗೆ ಗ್ರೋಸರಿ ಶಾಪಿಂಗ್ ಮಾಡೋಣ ಅಂತ ಡಿಮಾರ್ಟ್ಗೆ ಬಂದಿದ್ದೀವಿ ಎಲ್ಲರೂ ಕೂಡ. ಅಲ್ಲೇ ಒಂದು 5-6 ತಿಂಗಳಾಯಿತು ಶಾಪಿಂಗ್ ಮಾಡಿ, ಇವತ್ತು ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಆಯಿತು, ಬಿಲ್ಲಿಂಗ್ ಕೂಡ ಆಯಿತು. ಇವಾಗ ಹೊರಟಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಚೆಕಿಂಗ್ ನಡೀತೈತೆ. 22,000 ರೂಪಾಯಿ ಬಿಲ್ಲಾಯಿತು. 5 ತಿಂಗಳಿಗೆ 6 ತಿಂಗಳಿಗೆ ಅಷ್ಟೇ ನಾವು ಶಾಪಿಂಗ್ ಮಾಡೋದು. ಈಗ ಮಾಡಿದ್ದೀವಿ ಅಂದರೆ ಇನ್ನು 6 ತಿಂಗಳು ಏನು ಮಾತಾಡೋಂಗಿಲ್ಲ. ಏನಾನ ಒಂದೊಂದು ಖಾಲಿ ಆಯಿತು ಅಂದರೆ ಅಲ್ಲೇ ಪಕ್ಕದಲ್ಲಿರೋಂಥ ಅಂಗಡಿಗಳಲ್ಲಿ ತೊಗೋತೀನಿ. ತುಂಬ ಚಳಿ ಅನಿಸ್ತಾ ಇತ್ತು, ಸಣ್ಣಗೆ ಮಳೆ ಕೂಡ ಬರ್ತಾಯಿತ್ತು, ಹಾಗೆ ವೇಲ್ ಸುತ್ಕೊಂಡಿದ್ದೆ. ನಾನು ಚಳಿ ತಡೆಯೋಕ್ಕಾಗಲ್ಲ. ಮಗಳು ಈ ಚಳಿಲಿ ಐಸ್ ಕ್ರೀಮ್ ತೊಗೊಂಡಿದ್ಲು, ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾಯಿದ್ದಾಳೆ. ಅದು 2 ಐಸ್ ಕ್ರೀಮ್ ತೊಗೊಂಡಿದ್ದಾಳೆ. ಅದಾದಮೇಲೆ ಅದು ಆ ಥರ ನೆಕ್ಕೊಂಡು ಕೂತಿದ್ದಾಳೆ. ಮತ್ತು ಅವಳು ಒಂದು ಆಟದ ಸಾಮಾನು ಕೂಡ ತಗೊಂಡಿದ್ದಾಳೆ, ಮುಂದೆ ಶೇರ್ ಮಾಡ್ಕೋತಾಳೆ ಅದೇನು ಅನ್ನೋದನ್ನ. ಬೇಡ ಅಂದ್ರೂ ಬಲವಂತವಾಗಿ ಅವ್ರ ಮಮ್ಮಿ ಹತ್ರ ತೆಗೆಸ್ಕೊಂಡಿದ್ದಾಳೆ. ಇವತ್ತು ನಾನು ಡಿಮಾರ್ಟಲ್ಲಿ ಇದು ತಗೊಂಡಿದ್ದೀನಿ, ಪಿಯಾನೋದು. ನಾನು ಇವಾಗ ಟ್ವಿಂಕಲ್ ಲಿಟಲ್ ಸ್ಟಾರು ಇದರಲ್ಲಿ ಮೀನ್ಸ್ ಮಾಡೋಣ ಅಂತ. ಇದು ಹೆಂಗಿದೆ ಅಂತ ನೋಡಿ
ಕಾಮೆಂಟ್ ಮಾಡಿ. ಫಸ್ಟು ಇದ್ರಲ್ಲಿ ಮಾಡ್ತೀನಿ, ಸೆಕೆಂಡ್ ಇದ್ರಲ್ಲಿ ಮಾಡ್ತೀನಿ. ಇದನ್ನು ತೋರಿಸ್ಬೇಡ, ಪ್ಯಾಡನ್ನು ತೋರಿಸ್ತೀನಿ. ಓಕೆ, ವೇಟ್ 1 minute. ಇದ್ರಲ್ಲಿ ನೀಟಾಗಿ ಬರಲ್ಲ ನನಗೆ, ಇದ್ರಲ್ಲಿ ಮಾಡಿ ತೋರಿಸ್ತೀನಿ. ಎಷ್ಟು ಬರುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಕಮೆಂಟ್ ಮಾಡಿ. ಇವಾಗ ಹ್ಯಾಪಿ ಬರ್ಡೇ ಸಾಂಗು ಮಾಡ್ತೀನಿ. ಇದ್ರಲ್ಲಿ ನನಗೆ ನಿಜವಾಗ್ಲೂ ಮಾಡೋಕ್ಕೆ ಬರಲ್ಲ, ಇದ್ರಲ್ಲಿ ಮಾಡ್ತೀನಿ. ವೇಟ್. ನಂಗೆ ಬರ್ತಿಲ್ಲ. ABCD ಮಾಡ್ತೀನಿ, ಕಟ್ ಮಾಡಿ. ಹಾಂ, ಓಕೆ. ABCD ಮಾಡ್ತೀನಿ. ಇವಾಗ ನಾನು ABCD ಇದು ಮಾಡ್ತೀನಿ. ಅಯ್ಯೋ, ವೆರಿ ರಾಂಗ್ ಮಾಡಿಬಿಟ್ಟೆ. 1 A B C D E F G H I J K L M N O P Q R S T U R S T U V W cancel. C T E F G H I J K L M N O L A B C D E F G H I J K L M N O P Q R S T U V W X Y Z. With X Y Z, now you see I can say my ABC. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.